ಅದೆಲ್ಲ ಗೊತ್ತಿದೆಯಲ್ಲ. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು ಮುಂದೆ ಡಿಸ್ಪ್ಲೇಸಿಯಾ ಬಗ್ಗೆ ತಿಳ್ಕೊಳ್ಳೋಣ. ಹಾಗೇನೆ ಒಂದು ಘಾಟ್ ಸೆಕ್ಷನ್ ಅಲ್ಲಿ, ಘಾಟ್ ಸೆಕ್ಷನ್ ಗೊತ್ತಲ್ಲ ಟರ್ನಿಂಗ್ಸ್ ನಲ್ಲಿ, ಅಲ್ಲಿ ಏನಾಯಿತು ಅಂತಂದ್ರೆ ಒಬ್ಬ ಬಸ್ ತುಂಬಾ ಜನಗಳಿದ್ದಾರೆ, ಅದರಲ್ಲಿ ಒಬ್ಬ ತುಂಬಾ ದೈವ ಭಕ್ತ ಇರ್ತಾನೆ ಅಲ್ಲಿ ಬಸ್ಸಲ್ಲಿ. ಅದೇನಾಗಿದೆ ಘಾಟ್ ಸೆಕ್ಷನ್ ಅಲ್ಲಿ, ಟರ್ನ್ ದಿಸ್ ಸೈಡ್ ಮೊಬೈಲ್, ಘಾಟ್ ಸೆಕ್ಷನ್ ಅಲ್ಲಿ ಬಸ್ ಏನಾಗುತ್ತೆ ಪಲ್ಟಿ ಹೊಡಿತಾ ಇರುತ್ತೆ, ಬೀಳ್ತಾ ಇರುತ್ತೆ ಕೆಳಗಡೆ, ಪ್ರಪಾತ 1000 ಅಡಿ ಕೆಳಗಡೆ. ಆ ದೈವ ಭಕ್ತ ಏನು ಮಾಡ್ತಾನೆ, ದೇವರೇ ಕಾಪಾಡು ಕಾಪಾಡು ಅಂದು ಹೆಂಗೋ ಯಾವುದೋ ಒಂದು ಫೋರ್ಸಲ್ಲಿ ಅವನು ಕಿಟಕಿಯಿಂದ ಜಂಪ್ ಮಾಡಿಬಿಡ್ತಾನೆ. ಯಾರೋ ದೈವ ಭಕ್ತ. ಆ ಬಸ್ಸು ಕೆಳಗಡೆ ಕೆಳಗಡೆ ಬಿದ್ದುಬಿಡ್ತದೆ. ಅಷ್ಟು ಜನನು ಸತ್ತೋಗಿರ್ತಾರೆ. ಈ ದೈವ ಭಕ್ತ ಹೆಂಗ್ ಮೇಲೆ ಬರಬೇಕು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜಾರಿದ್ರೆ 1000 ಅಡಿ ಕೆಳಗಡೆ, ಬಸ್ಸಿಂದ ಬಚಾವಾದ. ಹೇಳಿ, ಬಸ್ಸಿಂದ ಬಚಾವಾದ. ದೇವ್ರ ಹತ್ರ ಕೇಳ್ಕೊತಾರೆ, ದೇವರೇ ನನಗೆ ಕಾಪಾಡು, ಹೀಗೆ ಒಂದು ಹೆಜ್ಜೆ ಮಾಡಿದ್ರೆ ನಾನು ಏನಾಗ್ತೀನಿ, ಹೊಟ್ಟೋಗ್ತೀನಿ ಅಂತ. ಆಗ ದೇವರು ಹೇಳ್ತಾರೆ, ಒಂದು ಧ್ವನಿ ಬರ್ತದೆ, ಅಶರೀರವಾಣಿ ಬರ್ತದೆ, ಆ ಕೊಂಬೆನ ಇಟ್ಕೊಳಪ್ಪ ನೀನು ಅಂತ. ಆ ಕೊಂಬೆನ ಇಟ್ಕೊಳಪ್ಪ ಅಂತೇಳಿ ಇವನು ಈ ಭಕ್ತ ಏನು ಮಾಡ್ತಾನೆ, ಆ ಕೊಂಬೆನ ಹಿಡ್ಕೊಂಡ್ರೆ ಕೆಳಗಡೆ ಬಿದ್ದೋಗ್ತೀನಿ, ಕೆಳಗಡೆ ಬಿದ್ದೋಗ್ತೀನಿ. ಇದೇನು ದೇವರು ನನ್ನ ಸಾಯಿಸಕ್ಕೆ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು, ಎಲ್ಲಾದ್ರೂ ಉಂಟೆ ದೇವ್ರೇ, ಕೊಂಬೆ ಹಿಡ್ಕೊಂಡ್ರೆ ಕೆಳಗೆ ಬಿದ್ದೋಗಲ್ವಾ ಅಂತಾನೆ. ಅಷ್ಟಕ್ಕೆ ಆ ವಾಯ್ಸ್ ಹೊಟ್ಟೋಗುತ್ತೆ, ದೇವರ ಒಂದು ವಾಣಿ ಕೇಳಿಸೋದಿಲ್ಲ. ಸೊ ಇವನೇನು ಮಾಡ್ತಾನೆ, ಕೊಂಬೆನ ಹೆಂಗೋ ಹಿಡ್ಕೊಳ್ಳೋಕ್ಕೆ ಹೋಯ್ತಾನೆ. ಕೊನೆಗೂ ಹಿಂಗೆ ಹಿಡ್ಕೊಳ್ಳೋಕ್ಕೆ ಹೋಗ್ಬೇಕು, ಅಯ್ಯೋ ಹಿಡ್ಕೊಂಬಿಟ್ರೆ ಬಿದ್ದೋಗಿ ಸತ್ತೋಗ್ತೀನಲ್ಲ ಅಂತ ಅವನಿಗೆ ಅರ್ಥ ಆಯ್ತಾ. ಹಾಗೇ ನೈಟೆಲ್ಲ ಹಿಡ್ಕೊಂಡಿರ್ತಾನೆ. ಇದು ಪ್ರದೇಶ ಪೂರ್ತಿ ಐಸು, ಹಿಮಗಡ್ಡೆ, ಆ ಇಡೀ ಬಾಡಿನೇ ಹಿಮ ಚಳಿಯಿಂದ ಅವನು ಅಲ್ಲೇ ಸಾವು ಮರಣ ಆಗ್ಬಿಡ್ತಾನೆ. ಅರ್ಥ ಆಗ್ತಾ ಇದೆಯಾ. ಬೆಳಿಗ್ಗೆ ಇನ್ಯಾವುದೋ ಟೂರಿಸ್ಟ್ ಅವ್ರು ಬರ್ತಾ ಇರ್ತಾರೆ, ಇವನೇನು ಕೊಂಬೆಲಿ ಹಿಂಗೆ ನೇತಾಡ್ತಾವನಲ್ಲ, 1.5 ಅಡಿ ನೆಲ, ಕಾಲು 1.5 ಅಡಿ ಮಡಗಿದ್ರೆ ಇವ್ನು ಇರ್ಬೋದಲ್ಲ. ಇವನು ಬರೀ ಪ್ರಪಾತ ನೋಡ್ದ, ಈ ಕಡೆ ನೀಳಿಗಿದ್ರೆ ಬರೀ 1 ಅಡಿ ನೆಲ. ದೇವರು ತೋರಿಸಿದ ದಾರಿ. ಇವನು ದೇವರ ಮೇಲೆ ನಂಬಿಕೆ ಇದ್ದೇನೆ, ತನ್ನ ಸ್ವಂತ ದುರ್ಬುದ್ಧಿಯಿಂದ ತಾನೇ ಮರಣ ತಗೊಂಡ. ಇದು ಇಂದಿನ ಚಿಂತನೆ ಫ್ರೆಂಡ್ಸ್. ಥ್ಯಾಂಕ್ ಯು.